ಸರ್ಕಾರವು ಈಗ 2,000 ರೂಪಾಯಿ ಗೃಹಲಕ್ಷ್ಮಿ ಬೆಳೆಯಬೇಕೆಂದರೆ ಮತ್ತೊಂದು ಮರು KYC ನಡೆಸುತ್ತಿದೆ. ಸೊ ನಿಮಗೇನಾದರೂ ಈಗ ಮರು KYC ಮಾಡಿಸಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಫುಲ್ ವಿಡಿಯೋ ನೋಡಿ ನಿಮಗೆ ಮಾಹಿತಿ ಅರ್ಥ ಆಗುತ್ತದೆ. ಸೊ ಗೃಹಲಕ್ಷ್ಮಿ 2,000 ರೂಪಾಯಿ ಬೆಳೆಯಬೇಕು ಅಂದರೆ ಮೊದಲು ವೆರಿಫಿಕೇಶನ್ ಮಾಡಿಸಬೇಕು. ಸರ್ಕಾರ ಗೃಹಲಕ್ಷ್ಮಿ 2,000 ರೂಪಾಯಿ ಮುಂದುವರಿಸಲು ಈ KYCಯನ್ನು ಮುಂದುವರಿಸಿದೆ. ಈಗ ಯಾವುದಕ್ಕಪ್ಪ ಅಂದರೆ ದೃಢಪಟ್ಟು ಮರಣ ಹೊಂದಿದವರು ಎಲ್ಲರೂ ಸೇರ್ಪಡೆ ಮಾಡಿಸಿ ಅವರು ಫೇಕ್ ರೇಷನ್ ಕಾರ್ಡನ್ನು ಕ್ರಿಯೇಟ್ ಮಾಡಿ ಮಹಿಳೆಯನ್ನು ತಗೊಳ್ತಾ ಇದ್ದಾರೆ ಅಂದ್ಬಿಟ್ಟು ಆರೋಪ ಇದೆ. ಸೊ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯು ಕಡ್ಡಾಯವಾಗಿ ರಿವೆರಿಫಿಕೇಶನ್ ನಡೆಸಿದ್ದಾರೆ. ಸೊ ಇದರ ಕಡ್ಡಾಯ ಕಾರ್ಯಕ್ರಮವನ್ನು ಈಗ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಪ್ರಮುಖ ನವೀಕರಣ ಮತ್ತು ನಿಯಮಗಳನ್ನು ಇಲ್ಲಿ ನೋಡೋಣ. ಸೊ ಇಲ್ಲಿ ಕಡ್ಡಾಯವಾಗಿ ಫಿಂಗರ್ ಪ್ರಿಂಟ್ಸ್ ಮತ್ತು ಐಸ್ ಆ್ಯಂಡ್ ಫೇಸ್ ತಗೊಂಡ್ಬಿಟ್ಟು ನಿಮ್ಮ ವೆರಿಫಿಕೇಶನ್ ನಡೆಸುತ್ತಿದ್ದಾರೆ. ಸೊ ಮನೆ ಕ್ಷೇಮ ಅಂಗನವಾಡಿ ಕಾರ್ಯಕ್ರಮ ಮತ್ತು ಇತ್ಯಾದಿ ಸರ್ಕಾರಿ ಶಾಲೆಗಳಲ್ಲಿ ಭೇಟಿ ನೀಡಿ ಅನುಭವಗಳನ್ನು KYC ಪ್ರಕ್ರಿಯೆ ನಡೆಸುತ್ತಿದ್ದಾರೆ. ಸೊ ನಿಮ್ಮ ಮನೆಯಲ್ಲೂ ನಿಮ್ಮ ಊರಿನಲ್ಲೂ ಕೂಡ ಈ ಥರ ಬಂದ್ಬಿಟ್ಟು ಫೇಸ್ ಆಗಿ ಫಿಂಗರ್ ಪ್ರಿಂಟ್ ತಗೊಂಡು KYC ಮುಂದುವರಿಸುತ್ತಿದ್ದಾರೆ. ಸೊ BPL ಆಗಿ APL ಪಡಿತಾರೆ ಭೇಟಿ ನೀಡಿ ಹೊಂದಿರುವ ಕುಟುಂಬ ಯಜಮಾನಿಗೆ ಯೋಜನೆ ಮುಂದುವರಿಸುತ್ತದೆ. ಸೊ ಅದಾದಮೇಲೆ ಕುಟುಂಬದವರು ಯಾರಾದರೂ ಇನ್ಕಮ್ ಟ್ಯಾಕ್ಸ್ GST ಪಾವತಿಸುತ್ತಿದ್ದಾರೆ ಅವರ ಯೋಜನೆಯು ಕೂಡ ಹೊರಗುಳಿಯುವುದಕ್ಕೆ ಬೇಕಾಗುತ್ತದೆ. ಸೊ ಬಜೆಟ್ ಹಂಚಿಕೆ ಈ ಪ್ರಮುಖ ಗ್ಯಾರಂಟಿ ಯೋಜನೆಯನ್ನು ಯಶಸ್ವಿಯಾಗಿ ಮುಂದುವರಿಸಲು ರಾಜ್ಯ ಸರ್ಕಾರದ ಬಜೆಟಲ್ಲಿ 28,608 ಕೋಟಿಯನ್ನು ಹಣವನ್ನು ಮೀಸಲಾಗಿ ಕೊಡಲಾಗುತ್ತದೆ. ಸೊ ನಿಮ್ಮ ಗೃಹಲಕ್ಷ್ಮಿ ಹಣ ಸೆಂಟರ್ಗೆ ಪರಿಶೀಲಿಸುವುದು ಹೇಗೆ? ನಿಮ್ಮ ಮಾಸಿಕ ಹಣ ಸಗೋತಿದ್ದಾರೆ ಅಂದರೆ ಅಥವಾ ನಿಮ್ಮ ಸೆಂಟರ್ ಸಕ್ರಿಯಗೊಳಿಸಬೇಕೆಂದರೆ ತಿಳಿಯಲು ಈ 3 ಪಾಯಿಂಟ್ಗಳನ್ನು ನೀವು ನೆನಪಿಟ್ಕೋಬೇಕಾಗುತ್ತದೆ ಗೈಸ್. ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಕರ್ನಾಟಕ DBT ಆ್ಯಪ್ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಇದು ಅಧಿಕೃತ ಡೌನ್ಲೋಡ್ ಆಗಿದ್ದೆ. ಇದರಲ್ಲಿ ಕೆಲಸ ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಬಳಸಿ ಲಾಗಿನ್ ಆಗಿ ಪೇಮೆಂಟ್ ಸ್ಟೇಟಸ್ ಪರಿಶೀಲಿಸಬಹುದು. ಸೊ ಈ ಆ್ಯಪ್ ಹೇಗೆ ಯೂಸ್ ಮಾಡಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಸೊ ಎರಡನೇ ಪಾಯಿಂಟ್ ಬಂದ್ಬಿಟ್ಟು SMS ವಿಧಾನ. ನಿಮ್ಮ 12 ಅಂಕಿಯ ಪಡಿತರ ಭೇಟಿ ನೀಡಿ ರೇಷನ್ ಕಾರ್ಡ್ ಸಂಖ್ಯೆಯನ್ನು 8147500500ಗೆ ಅಥವಾ 8277000055ಗೆ ಸಂಖ್ಯೆ ಮೆಸೇಜ್ ಮಾಡುವ ಮೂಲಕ ಸೆಂಟರ್ ತಿಳಿಯಬಹುದು. ಈ ನಂಬರ್ ಕೆಳಗೆ ಟೆಸ್ಟ್ನಲ್ಲಿ ಹಾಕಿದ್ದೇನೆ ನೋಡಿ. ಅದಾದಮೇಲೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಸೇವಾ ಸಿಂಧು ಪೆಟ್ರೋಲ್ ಅಂತ. ಈ ಮೂಲಕ ನಿಮ್ಮ ಹತ್ತಿರದ ಗ್ರಾಮ ಕರ್ನಾಟಕ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬಹುದು. ನಿಮ್ಮ ಕೆಳಗಿನ ಯಾವ ಮಾಹಿತಿಯನ್ನು ಅಗತ್ಯವಿಲ್ಲದೆ ಎಂದು ತಿಳಿಯಿರಿ. ಸೊ DBT ಹಣ ಪಡೆಯಲು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಿಸುವುದು ಹೇಗೆ? ಸೊ ಕರ್ನಾಟಕ DBT ಆ್ಯಪ್ ಅನ್ನು ಹೇಗೆ ಬಳಸುವುದು? ಸೊ ಪಾರ್ಟ್ 2 ವಿಡಿಯೋಗಾಗಿ ನೀವು ಕಾಯಬೇಕಾಗುತ್ತದೆ ಗೈಸ್. ಮರುಪರಿಶೀಲನೆಗಾಗಿ ಯಾವ ಡಾಕ್ಯುಮೆಂಟ್ಸ್ ಅಗತ್ಯವಿವೆ? ಸೊ ಎರಡನೇ ವಿಡಿಯೋದು ಬರಲಿದೆ. ಓನ್ಲಿ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಪ್ರೈವೇಟ್ ಬಿಡುಗಡೆ ಆಗಲಿದೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಹಾಕಿ ಹಾಗೆ ಕಮೆಂಟ್ ಹಾಕಿ. ನೆಕ್ಸ್ಟ್ 2 ಡೇಸ್ ಇದರ ಮೂಲಕ ಓಪನ್ ಮಾಡಿ ನಿಮ್ಮ ಫ್ರೀ ಆಗಿ ಅಪ್ಲಿಕೇಶನ್ ಹೇಗೆ ಹಾಕುವುದೆಂದು ತಿಳಿಸುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.